ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಫ್ಯಾಟ್ ಮೆಟಬಲಿಸಮನ್ನು ಇಂಪ್ರೂವ್ಮೆಂಟ್ ಮಾಡತಕ್ಕಂಥ ಕಷಾಯಗಳನ್ನು ಮಳೆಗಾಲದಲ್ಲಿ ನಾವು ಕುಡಿಲೇಬೇಕಾಗುತ್ತೆ. ತುಂಬ ಸ್ಲೋ ಡೌನ್ ಆಗಿ ಡಯಾಬಿಟಿಸ್ ಹೆಚ್ಚಾಗುತ್ತೆ, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು ಹೆಚ್ಚಾಗುತ್ತೆ, ಲಿಪಿಡ್ ಪ್ರೊಫೈಲ್, ಲಿವರ್ ಪ್ರೊಫೈಲು ಹೆಚ್ಚಾಗೋಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣವೇ ಬೆಳಗ್ಗೆ ಎದ್ದು ಯಾರು ಚಹಾ ಕಾಫಿ ಕುಡಿತಾರೆ ಅವ್ರ ಜೀವನಕ್ಕೆ ಯಾರು ವೈರಿಗಳೇ ಬೇಕಾಗಿಲ್ಲ. ಯಾಕಂದರೆ ಅವರನ್ನು ಅವರೇ ನಾಶ ಮಾಡ್ಕೊಂಡಂಗೆ. ಲೇಟಾಗಿ ಆಹಾರವನ್ನು ಸೇವನೆ ಮಾಡೋದ್ರಿಂದ ಮೊದಲೇ ಜಠರಾಗ್ನಿ ಮಂದ ಇರ್ತದೆ. ಯಾವಾಗಲೂ ಲೇಟಾಗಿ ಸೇವನೆ ಮಾಡಬಾರ್ದು, ಮಳೆಗಾಲದಲ್ಲಂತೂ ವಿಶೇಷವಾಗಿ ಸೇವನೆ ಮಾಡಲೇಬಾರ್ದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣ ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂಚಿಕೆಯಲ್ಲಿ ಮಳೆಗಾಲ ಶುರುವಾಯಿತು. ಈ ಮಳೆಗಾಲದಲ್ಲಿ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಅನ್ನೋ ವಿಚಾರವನ್ನು ತಿಳಿಸಿಕೊಡ್ತಿದೆ. ಋತುಚರ್ಯ ಅನ್ನುವ ಅಧ್ಯಾಯಗಳು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದ್ದಾವೆ. ಈ ಋತುಚರ್ಯದ ಪ್ರಕಾರ ನಮ್ಮ ಆಹಾರ ಹೇಗಿರಬೇಕಂದ್ರೆ, ಪ್ರಕೃತಿಗೆ ಅನುಗುಣವಾಗಿ ನಮ್ಮ ಶರೀರದಲ್ಲಿ ಈ ಮಳೆಗಾಲದಲ್ಲಿ ಕಫದೋಷ ಹೆಚ್ಚಾಗುತ್ತೆ, ಅಗ್ನಿ ಮಂದ ಆಗುತ್ತೆ, ಅಗ್ನಿಯ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕಾಗಿ ಅಗ್ನಿಯನ್ನು ಉತ್ತೇಜನಗೊಳಿಸಿ ಅಗ್ನಿಯನ್ನು ಪ್ರಖರಗೊಳಿಸೋದ್ರ ಜೊತೆಗೆ ನಮ್ಮ ಕಫ ವಿಕಾರಗಳನ್ನು ಬರದಂತೆ ತಡಿತಕ್ಕಂಥ ಆಹಾರ ಪದ್ಧತಿ ಮಳೆಗಾಲದಲ್ಲಿ ನಾವು ಸೇವನೆ ಮಾಡಬೇಕು ಅನ್ನೋ ವಿಚಾರ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಫ್ಯಾಟ್ ಮೆಟಬಲಿಸಮನ್ನು ಇಂಪ್ರೂವ್ಮೆಂಟ್ ಮಾಡತಕ್ಕಂಥ ಕಷಾಯಗಳನ್ನು ಮಳೆಗಾಲದಲ್ಲಿ ನಾವು ಕುಡಿಲೇಬೇಕಾಗುತ್ತೆ. ಜೀರಿಗೆ ಕಷಾಯ, ಶುಂಠಿ ಕಷಾಯ, ಹಸಿ ಶುಂಠಿ ಕಷಾಯ ಮತ್ತು ಅಜವಾನದ ಕಷಾಯ ಅಂದರೆ ಓಂ ಕಾಳಿನ ಕಷಾಯ, ಸೋಂಪು ಕಾಳಿನ ಕಷಾಯ, ಧನಿಯಾ ಕಷಾಯ, ತುಳಸಿ ಕಷಾಯ, ಬಿಲ್ಪತ್ರೆ ಎಲೆಯ ಕಷಾಯ, ಇಂತಹ ಕಷಾಯಗಳನ್ನು ನಾವು ಕುಡಿಯೋದ್ರಿಂದ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ. ಈ ಕಷಾಯಗಳಲ್ಲಿ ಬೆಲ್ಲವನ್ನು ಹಾಕಿ ಕಷಾಯ ಮಾಡ್ಕೋಬೋದು, ಅಥವಾ ಈ ಕಷಾಯವನ್ನು ಕುಡಿಯೋ ಸಂದರ್ಭದಲ್ಲಿ ಸೈಂಧವ ಲವಣವನ್ನು ಹಾಕಿದರೂ ಕುಡಿಬೋದು. ಬೆಲ್ಲ ಹಾಕಿದರೆ ಸಿಹಿ ಆಗುತ್ತೆ, ಒಂದು ದಿವಸ ಸಿಹಿ ಕಷಾಯ ಕುಡಿಬೋದು. ಸಿಹಿ ಕೆಲವು ಜನರಿಗೆ ಕುಡಿಲಿಕ್ಕೆ ಸ್ವಲ್ಪ ಆಗದೇ ಇದ್ದಾಗ ಅದರಲ್ಲಿ ನಿಂಬೆಹಣ್ಣಿನ ರಸ ಮತ್ತು ಸೈಂಧವ ಲವಣವನ್ನು ಹಾಕಿ ಕಷಾಯವನ್ನು ಕುಡಿಬೋದು. ಈ ರೀತಿ ಕಷಾಯವನ್ನು ನೀವು ಕುಡಿಯೋದ್ರಿಂದ ನಿಮ್ಮಲ್ಲಿ ಮಳೆಗಾಲದಲ್ಲಿ ಆಗ್ತಕ್ಕಂಥ ಅಗ್ನಿ ವಿಕಾರಗಳು, ನಮ್ಮ ಶರೀರದಲ್ಲಿ 13 ಬಗೆಯ ಅಗ್ನಿಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಜಠರಾಗ್ನಿ ಮಂದ ಆಗೋದು ಹೆಚ್ಚು ಮಳೆಗಾಲದಲ್ಲಿ. ಅದರಿಂದ ಫ್ಯಾಟ್ ಮೆಟಬಲಿಸಮ್ ತುಂಬ ಸ್ಲೋ ಡೌನ್ ಆಗಿ ಡಯಾಬಿಟಿಸ್ ಹೆಚ್ಚಾಗುತ್ತೆ, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು ಹೆಚ್ಚಾಗುತ್ತೆ, ಲಿಪಿಡ್ ಪ್ರೊಫೈಲ್, ಲಿವರ್ ಪ್ರೊಫೈಲು ಹೆಚ್ಚಾಗೋಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣವೇ ಈ ಮಳೆಗಾಲದ ಅಗ್ನಿಮಂದ ಸಮಸ್ಯೆ. ಅದಕ್ಕಾಗಿ ಕಷಾಯಗಳು ಉಪಯುಕ್ತ ಆಗ್ತವೆ. ಯಾಕಂದರೆ ಜೀರ್ಣಶಕ್ತಿ ತುಂಬ ಇಲ್ಲಿ ವೀಕ್ ಇರ್ತದೆ. ಅದನ್ನು ಇದು ಉತ್ತೇಜನಗೊಳಿಸಿ ಆ ಋತುವಿಗನುಗುಣವಾಗಿ ನಮ್ಮ ಜಠರಾಗ್ನಿಯನ್ನು ಕ್ರಿಯಾಶೀಲಗೊಳಿಸುವ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಮತ್ತು ಬೆಳಗ್ಗೆ ಎದ್ದು ಯಾರು ಚಹಾ ಕಾಫಿ ಕುಡಿತಾರೆ ಅವ್ರ ಜೀವನಕ್ಕೆ ಯಾರು ವೈರಿಗಳೇ ಬೇಕಾಗಿಲ್ಲ. ಯಾಕಂದರೆ ಅವರನ್ನು ಅವರೇ ನಾಶ ಮಾಡ್ಕೊಂಡಂಗೆ. ಟೀ ಕಾಫಿ ಕುಡಿಯೋದ್ರಿಂದ ಮಳೆಗಾಲದಲ್ಲಿ ತುಂಬ ನಮಗೆ ಶರೀರ ಬ್ಯಾಲೆನ್ಸ್ ಆಗಿರುತ್ತೆ, ನಮ್ಮ ಚಳಿ ಹೋಗುತ್ತೆ, ನನಗೆ ಇದು ಅಲರ್ಜಿ ಆಗೋದಿಲ್ಲ, ಹಾಗೆ ಹೀಗೆ ಅಂತೇಳೆಲ್ಲ ಕತೆ ಹೇಳ್ತಾ ಇರ್ತಾರಲ್ಲ, ಅದು ಚಹಾ ಕಾಫಿ ಅಂತಕ್ಕಂಥದ್ದು ನಿಮಗೆ ತಕ್ಷಣಕ್ಕೆ ಸ್ವಲ್ಪ ಬೆಚ್ಚಗೆ ಅನಿಸ್ಬೋದು. ಆದರೆ ಅದು ಒಳಗಡೆ ಹೋಗಿ ಅದರಲ್ಲಿರ್ತಕ್ಕಂಥ ಭಯಾನಕ ಕೆಮಿಕಲ್ಸ್ಗಳೇನಿದ್ದಾವೆ, ಟೆನ್ನಿನು, ಕೆಫಿನ್ನು, ಅವೆಲ್ಲ ಅಸಿಡಿಕ್ ಅಂಶಗಳು ನಮ್ಮ ಈ ಜಠರದಲ್ಲಿರ್ತಕ್ಕಂಥ ಎಲ್ಲ ಗಟ್ಟು ಬ್ಯಾಕ್ಟೀರಿಯಾಗಳನ್ನ ಹಾಳು ಮಾಡ್ತವೆ. ಅದಕ್ಕೆ ಚಹಾ ಕಾಫಿ ನಮ್ಮ ದೇಶದ ಒಂದು ಆಹಾರ ಅಲ್ಲ, ದೇಶೀಯ ಪೇಯ ಅಲ್ಲ. ಅದನ್ನು ಅರಬ್ರು ಮತ್ತು ಬ್ರಿಟಿಷರು ತೆಗೆದುಕೊಂಡು ಬಂದರು. ಯಾಕಂದರೆ ಅಲ್ಲಿ ವಿಪರೀತ ಚಳಿ ಇರ್ತದೆ ಮತ್ತು ಅವ್ರ ಡಿ ಎನ್ ಎಗೆ ಅದು ಹೊಂದ್ಕೊಂಡಿದೆ. ನಮ್ಮ ಡಿ ಎನ್ ಎಗೆ ಚಹಾ ಕಾಫಿ ಸೆಟ್ ಆಗೋದಿಲ್ಲ. ನಾವು ಕಷಾಯವನ್ನು ಸೇವನೆ ಮಾಡ್ತಕ್ಕಂಥ ಆಯುರ್ವೇದ ಯೋಗ ಪರಂಪರೆಯ ರಾಷ್ಟ್ರದವರಾಗಿರೋದ್ರಿಂದ ಚಹಾ ಕಾಫಿ ಬಿಡೀರಿ, ಕಷಾಯವನ್ನು ಕುಡೀರಿ ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ. ಇನ್ನೊಂದಂದರೆ, ನಾವು ಮಳೆಗಾಲದಲ್ಲಿ ಉಪ್ಪಿನಕಾಯಿನ ಸೇವನೆ ಮಾಡೋದು ಭಾಳ ಸೂಕ್ತ ಅಂಥೇಳಿ ಹೇಳ್ತಾರೆ. ಉಪ್ಪಿನಕಾಯಿ ಸೇವನೆಗೆ ಅತ್ಯಂತ ಯೋಗ್ಯ ಸಮಯ ಮಳೆಗಾಲ. ಯಾಕಂದರೆ ಇದು ನಮ್ಮ ಜಠರಾಗ್ನಿಯನ್ನು ಕ್ರಿಯಾಶೀಲಗೊಳಿಸುತ್ತೆ, ಪಚನ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುತ್ತೆ, ಹಾಗೂ ಶರೀರಕ್ಕೆ ಪೋಷಣೆಯನ್ನು ಕೂಡ ಒದಗಿಸುವ ಆಹಾರ ಆಗಿರೋದ್ರಿಂದ ಉಪ್ಪಿನಕಾಯಿ ಸೇವನೆ ಅಂದರೆ ಇತಿಮಿತಿಯಾಗಿ ಒಂದು 5ರಿಂದ 8 ಗ್ರಾಮ್ನಷ್ಟು ತೆಗೆದುಕೊಳ್ಬೋದು ಒಂದು ಸಲಿಗೆ. ಯಥೇಚ್ಛವಾಗಿ ಸೇವನೆ ಮಾಡೋದು, ಪಲ್ಯ ರೀತಿಯಲ್ಲಿ ಉಪ್ಪಿನಕಾಯಿ ಸೇವನೆ ಮಾಡೋದು ಸೂಕ್ತ ಅಲ್ಲ.
ಆಮೇಲೆ ಮಳೆಗಾಲದಲ್ಲಿ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಹೇಳಿದರೆ, ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಇರಬೇಕು. ತರಕಾರಿಗಳನ್ನು ಸೇವನೆ ಮಾಡಬೇಕು ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಲಾಗ್ತದೆ. ತರಕಾರಿಗಳು ಸುಲಭವಾಗಿ ಜೀರ್ಣವಾಗ್ತವೆ. ಸೊಪ್ಪುಗಳು ಸುಲಭವಾಗಿ ಜೀರ್ಣ ಆಗೋದಿಲ್ಲ. ಹಾಗೆ ಸೊಪ್ಪುಗಳನ್ನು ತಿನ್ನಲೇಬೇಕು ಅಂತ ಅನ್ನಿಸ್ದಾಗ, ಮಳೆಗಾಲದಲ್ಲಿ ಸೊಪ್ಪುಗಳನ್ನು ಕಮ್ಮಿ ತಿನ್ನಬೇಕು. ಅದನ್ನು ತಿನ್ನಬೇಕು ಅಂತ ಅನ್ನಿಸ್ದಾಗ ಅದನ್ನು ಕುದಿಸಿ ನೀರು ಬಸ್ತು ಅದನ್ನು ಬೆಳ್ಳುಳ್ಳಿ ಮತ್ತು ಶುಂಠಿ ಕಾಳುಮೆಣಸಿನ ಒಗ್ಗರಣೆಯನ್ನು ಹಾಕಿ, ಒಗ್ಗರಣೆಯಲ್ಲಿ ಕಾಳುಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸಬೇಕು. ಬೇರೆ ಯಾವುದೇ ಪದಾರ್ಥಗಳನ್ನು ನೀವು ಬಳಸ್ಬೋದು, ಆದರೆ ಈ 3 ಪದಾರ್ಥಗಳನ್ನು ನೀವು ಬಳಸಲೇಬೇಕು ಯೋಗ್ಯವಾಗಿ. ಇದನ್ನು ಬಳಸಿ ನೀವು ಸೊಪ್ಪಿನ ಪಲ್ಯ ಒಗ್ಗರಣೆ ಹಾಕೋದ್ರಿಂದ ಆ ಸೊಪ್ಪಿನ ಪಲ್ಯದಲ್ಲಿರ್ತಕ್ಕಂಥ ಗುರು ಗುಣಧರ್ಮ, ಅಂದರೆ ಅದು ಜೀರ್ಣಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ. ಸೊಪ್ಪು ಅಂದರೆ ಗುರು, ಅಂದರೆ ಸುಲಭವಾಗಿ ಜೀರ್ಣ ಆಗಲ್ಲ, ಅದು ಹೆವಿ ಟು ಡೈಜೆಸ್ಟ್ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಸೊಪ್ಪಿನ ಪಲ್ಯ ಒಗ್ಗರಣೆ ಹಾಕಲಿಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು ಬಳಸೋದ್ರಿಂದ ಅದು ಸುಲಭವಾಗಿ ಜೀರ್ಣ ಆಗುತ್ತೆ. ಹಾಗೆ ಹಣ್ಣುಗಳನ್ನು ಕೂಡ ಮಳೆಗಾಲದ ಸಂದರ್ಭದಲ್ಲಿ ಸೇವನೆ ಮಾಡ್ಬೋದು. ಯಾರಿಗೆ ವಿಪರೀತವಾಗಿ ಕಫ ಇರ್ತದೆ ಅಂಥವರು ಹಣ್ಣುಗಳಲ್ಲಿ ಸೀಸನಲ್ ಫ್ರೂಟ್ಸನ್ನು ಸೇವನೆ ಮಾಡಬೇಕು. ಆ ಮಳೆಗಾಲದಲ್ಲಿ ಯಾವ ಹಣ್ಣು ಬರ್ತದೆ ಅದನ್ನೇ ಸೇವನೆ ಮಾಡಬೇಕು. ಅದರಲ್ಲಿ ಕಫ, ಕೆಮ್ಮು, ನೆಗಡಿ, ಅಲರ್ಜಿ ಇರ್ತಕ್ಕಂಥವ್ರು ಕಾಳುಮೆಣಸಿನ ಪುಡಿಯನ್ನು ಹಾಕಿ ಸೇವನೆ ಮಾಡಿ. ತುಂಬ ಕಫದ ಅಲರ್ಜಿ ಇದ್ದರೆ ವೈದ್ಯರ ಸಲಹೆಗೆ ಅನುಗುಣವಾಗಿ ಕೆಲವು ಸಂದರ್ಭದಲ್ಲಿ ಹಣ್ಣುಗಳನ್ನು ಸೇವನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಮೊದಲು ಪ್ರಯೋಗ ಮಾಡಿ ನೋಡಿ. ಉಳಿದಂತೆ ಕಫದ ಅಲರ್ಜಿ ಇಲ್ಲದೇ ಇರತಕ್ಕಂಥವ್ರು ಮಳೆಗಾಲದಲ್ಲಿ ಸೀಸನಲ್ ಫ್ರೂಟ್ಸ್ಗಳನ್ನ ಸೇವನೆ ಮಾಡಬಹುದು ಅಂತೇಳಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಮತ್ತು ಧಾನ್ಯಗಳಲ್ಲಿ ಗೋಧಿ ಮತ್ತು ಹೆಸರುಬೇಳೆ ಭಾಳ ಸೂಕ್ತ ಅಂತ ಹೇಳ್ತದೆ. ಯಾಕಂದರೆ ಗೋಧಿಯಲ್ಲಿ ಉಷ್ಣವೀರ್ಯ ಗುಣಧರ್ಮ ಇದೆ, ಸ್ನಿಗ್ಧ ಗುಣಧರ್ಮ ಇದೆ. ಅದಕ್ಕೆ ಮಳೆಗಾಲದಲ್ಲಿ ನಾವು ಈ ಜೋಳ, ರಾಗಿ, ಸಜ್ಜೆ ಇವುಗಳಿಗಿಂತ ಈ ಗೋಧಿಯನ್ನು ಪ್ರಯೋಗ ಮಾಡೋದು ಸೂಕ್ತ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ, ಋತುವಿಗನುಗುಣವಾಗಿ. ಮತ್ತು ಇದರ ಜೊತೆಗೆ ಧಾನ್ಯಗಳಲ್ಲಿ, ದ್ವಿದಳ ಧಾನ್ಯಗಳಲ್ಲಿ ಹೆಸರು ಬೇಳೆ ಭಾಳ ಸೂಕ್ತ ಅಂತ ಹೇಳ್ತಾರೆ. ಯಾಕೆಂದರೆ ಅದು ಸುಲಭವಾಗಿ ಜೀರ್ಣವಾಗುವ ಆಹಾರ. ಹೆಸರು ಬೇಳೆ ಮಳೆಗಾಲದ ಸಂದರ್ಭದಲ್ಲಿ ಇದನ್ನು ಪ್ರಯೋಗ ಮಾಡ್ಬೋದು. ಹೀಗೆ ಧಾನ್ಯಗಳ ವರ್ಗೀಕರಣದಲ್ಲಿ, ತರಕಾರಿಗಳ ವರ್ಗೀಕರಣದಲ್ಲಿ, ಸೊಪ್ಪಿನ ವರ್ಗೀಕರಣದಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಆಹಾರ ಇರಬೇಕು ಅನ್ನೋ ವಿಚಾರವನ್ನು ಆಯುರ್ವೇದ ಶಾಸ್ತ್ರ ಈ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಈ ವಿಚಾರ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಮಾಹಿತಿ ಇದು. ಮತ್ತು ಮಳೆಗಾಲದ ಸಂದರ್ಭದಲ್ಲಿ ನಾವು ಸಾಯಂಕಾಲ ಹೆಚ್ಚು ಲೇಟಾಗಿ ಆಹಾರವನ್ನು ಸೇವನೆ ಮಾಡೋಂಗಿಲ್ಲ. ಲೇಟಾಗಿ ಆಹಾರವನ್ನು ಸೇವನೆ ಮಾಡೋದ್ರಿಂದ ಮೊದಲೇ ಜಠರಾಗ್ನಿ ಮಂದ ಇರ್ತದೆ. ಯಾವಾಗಲೂ ಲೇಟಾಗಿ ಸೇವನೆ ಮಾಡಬಾರ್ದು. ಮಳೆಗಾಲದಲ್ಲಂತೂ ವಿಶೇಷವಾಗಿ ಸೇವನೆ ಮಾಡಲೇಬಾರ್ದು. ಸಾಯಂಕಾಲ 6-6:30 ಒಳಗಡೆ ಆಹಾರವನ್ನು ಸೇವನೆ ಮಾಡಬೇಕು. ಅಂದರೆ ಏನಾಗುತ್ತೆ ಅಂದರೆ, ಹೆಚ್ಚು ಮಂದಾಗ್ನಿ ಇರಬೇಕಾದ್ರೆ ಅದು ಲೇಟಾಗಿ ಸೇವನೆ ಮಾಡಿದಾಗ ನಮ್ಮಲ್ಲಿ ಜೀರ್ಣಶಕ್ತಿಯ ಸಮಸ್ಯೆಗಳು ಹೆಚ್ಚಾಗ್ತವೆ. ಅದನ್ನು ತಡೆಗಟ್ಟಲಿಕ್ಕೆ ಸಾಯಂಕಾಲ ಬೇಗ ಆಹಾರ ಸೇವನೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ರಸಾಯನ ಔಷಧಿಗಳನ್ನು, ರಸಾಯನ ಚಿಕಿತ್ಸೆಗಳನ್ನು ಮಳೆಗಾಲದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ, ಆಯುರ್ವೇದ ಪಂಡಿತರ ಮಾರ್ಗದರ್ಶನದಲ್ಲಿ, ವೈದ್ಯರ ಮಾರ್ಗದರ್ಶನದಲ್ಲಿ ತೆಗೆದುಕೊಳ್ಳೋದ್ರಿಂದ ಅದು ನಮ್ಮ ಶರೀರಕ್ಕೆ ಬೇಗ ಪೋಷಣೆಯನ್ನು ಒದಗಿಸಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಅದಕ್ಕೆ ಮಳೆಗಾಲದ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.